ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇಲ್ಲಿ ನೋಡಿ, ನಮ್ಮ ಮನೇಲಿ ನಾಗಪ್ಪನ ತರಿಸಿದ್ವಿ. ಅಜ್ಜಿ ಮೊಮ್ಮಗ ಸೇರಿ ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಆಮೇಲೆ ಹಾಲೆರಿಬೇಕು. ಅದು ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ. ಅವ್ನು ಮಾಡ್ತಾ ಇದ್ದಾನೆ. ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ. ನಾಗಪ್ಪನ ಪೂಜೆ ತಂಬಿಟ್ಟುಂಡಿ, ಬಿಸಿನೀರು, ತಣ್ಣೀರು, ಹಾಲು. ನಾಗಪ್ಪಗೆ ನೀರು ಬಿದ್ದು ನಾಗಪ್ಪಗೆ ನೀರು ಬಿದ್ದು ನಾಗಪ್ಪಗೆ ತಣ್ಣೀರು ಬಿದ್ದು ನಾಗಪ್ಪಗೆ ತಣ್ಣೀರು ಬಿದ್ದು ನಾಗಪ್ಪಗೆ ತಣ್ಣೀರು ಬಿದ್ದು ನಾಗಪ್ಪಗೆ ತಣ್ಣೀರು ಬಿದ್ದು ಹಾಲು ಬಿದ್ದು ಅಲ್ಲ ಸಣ್ಣ ಮಾಡಿ ನಾಗಪ್ಪಗೆ ಹಾಲು ಬಿದ್ದು ನಾಗಪ್ಪಗೆ ಹಾಲು ಬಿದ್ದು ನಾಗಪ್ಪಗೆ ಹಾಲು ಬಿದ್ದು ನಾಗಪ್ಪಗೆ ಹಾಲು ಬಿದ್ದು ಅನ್ನಪ್ಪಿ ನಾಗಪ್ಪಗೆ ಬಿಸಿನೀರು ಬಿದ್ದು ನಾಗಪ್ಪಗೆ ಬಿಸಿನೀರು ಬಿದ್ದು ನಾಗಪ್ಪಗೆ ಬಿಸಿನೀರು ಬಿದ್ದು ನಾಗಪ್ಪಗೆ ಬಿಸಿನೀರು ಬಿದ್ದು ಪೂಜೆ ಮಾಡತ್ತಂತ ಆಯ್ತು ಹಂಗೆ ಕಪ್ಪಡ ಕೊಡ ತಾಯಿ ಅಜ್ಜಿ ಫಸ್ಟ್, ಆಮೇಲೆ ಪಪ್ಪ ಕೊಡೋದ ಮತ್ತೆ ಅಕ್ಕೋ ಅಜ್ಜಿಗೆ ಶುಭ ಮಾಡ, ಅಜ್ಜಿಗೂ ಮಾಡ. ಈ ನಾಗರ ಪಂಚಮಿ ಫರಾಳ ಚಕ್ಲಿ, ಚೋಡ, ಶೇಂಗಾ ಉಂಡೆ, ಲಡ್ಗೆ ಉಂಡೆ, ಅರಳಿಟ್ಟು ತಂಬಿಟ್ಟು ಉಂಡೆ. ಇದು ನಮ್ಮ ನಾಗರ ಪಂಚಮಿ ಹಬ್ಬದ ವಿಶೇಷ ಫರಾಳ. ಹಾಲು ಎರೆದ ನಂತರ ನೆಕ್ಸ್ಟ್ ಡೇ ನೋಡಿ, ನಮ್ಮ ಮನೇಲಿ ನಾವು ನಾಗಪ್ಪನ ನೈವೇದ್ಯಕ್ಕೆ ಕುಚ್ಚು ಕಡುಬು ಮಾಡ್ತೀವಿ. ಸೊ ಅದರ ತಯಾರಿ. ಕೊಬ್ಬರಿನ ತುರಿದಿಟ್ಕೊಂಡಿದ್ವಿ, ಬೆಲ್ಲ ಕರಗಿಸೋಕೆ ಇಟ್ಟಿದೆ. ಹಾಗೆ ಇಲ್ಲಿ ನೋಡಿ, ಗೋಧಿ ಹಿಟ್ಟನ್ನು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿ ನಾದ್ಕೊಂಡಿದ್ವಿ. ಈಗ ನೋಡಿ, ಅಮ್ಮ ಮೊದಲು ಕಡುಬಿಗೆ ಅದು ಬೆಲ್ಲಕ್ಕೆ ಕೊಬ್ಬರಿನ ಹಾಕ್ತಾಯಿದ್ದಾರೆ. ನೋಡಿ, ಗಸಗಸೆ, ಒಣ ಶುಂಠಿ, ಸ್ವಲ್ಪ ಶುಂಠಿನ ಪೌಡರ್ ಮಾಡ್ಕೊತೀನಿ. ಟೀ, ಏಲಕ್ಕಿ ನೋಡಿ, ಶುಂಠಿ ಪೌಡರ್ ಹಾಕ್ತಾಯಿದ್ದಾರೆ. ಕೊಬ್ಬರಿ ಬೆಲ್ಲ ಹೊಂದಿದೆ, ನೀರು ಹಾಕಿಲ್ಲ. ಹಾಗೆ ಹಸಿ ಕೊಬ್ಬರಿಯಲ್ಲೇ ಬೆಲ್ಲನ ಕರಗಿಸಿದ್ರು ಅಷ್ಟೇ. ಸ್ವಲ್ಪ ಕಸಗಸೆ ನೋಡಿ. ನೋಡಿ, ನಾಗಪ್ಪನ ನೈವೇದ್ಯ ಕುಚ್ಚು ಕಡುಬು ಅಂತೀವಿ ನಾವು. ಸ್ವಲ್ಪ ದಪ್ಪ ಮಾಡಬೇಕು, ಚಾವಳಿ ಮಾಡುವಾಗ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ನಾದಿದ್ದಾರೆ ನೋಡಿ. ಭಾಳ ಸಸ್ತದ ನಾವು ತಂದಿದ್ವಿ. ಸ್ವಲ್ಪ ಮಂದಕ್ಕೇ ಲಟ್ಟಿಸ್ತಾ ಇದ್ದಾರೆ ನೋಡಿ. ನೋಡ್ರಿ ಎಷ್ಟು ಎಲೆ ಲಟ್ಸಿದ್ರಿ ಈಗ.
ಒಂದು ತೆಂಗಿನಕಾಯ್ದು ನೋಡಿ ಇದು. ಸ್ವಲ್ಪ ಕೊಬ್ಬರಿ ಕರಗಿ ಇದು ಅನಿಸುತ್ತೆ. ಸೊ ನೈವೇದ್ಯಕ್ಕೆ ಎಷ್ಟು ಬೇಕು ಅಷ್ಟು, ಒಂದು 11 ಆದರೆ ಆಯಿತು. ಬನ್ನಿ ನೀರು ಹಚ್ಕೊಂಡು ಸೈಡ್ಗೆ ಸ್ವಲ್ಪ ನೀರು ಹಚ್ತಾ ಇದ್ದಾರೆ ನೋಡಿ. ದಂಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಓಪನ್ ಆಗ್ಬಿಡುತ್ತೆ. ಅಕ್ಕಿ ಹಿಟ್ಟಿನೆಲ್ಲ ಲಟ್ಟಿಸ್ಬಿಟ್ಟು ಮಾಡ್ತಾರೆ. ಎಲ್ಲನೂ ತುಂಬಿದರು. ಆಗ ಇಡ್ಲಿ ಪಾತ್ರೆಗೆ ಹಾಕಿ ಇಡೋದು. ಎಣ್ಣೆ ಹಚ್ಚಾತಾರು. ಪೂರ ಎಣ್ಣೆ ಹಚ್ಬೇಕಂದ್ರೆ ಹತ್ಕೋಬಾರ್ದಲ್ಲ. ಇದ್ರು ಅಮ್ಮ ನೀರು ಕುದಿಯಾತೈತಿ. ಒಂದು 20 ನಿಮಿಷ ನೋಡಿ ಆಯಿತು. ನೋಡಿರಿ ಕಡಬು ರೆಡಿ. ನೋಡಿ ಕುಚ್ಚು ಕಡಬು ರೆಡಿ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಡಬಿಗೆ ತುಪ್ಪ, ಹಂಗೆ ಕೈಲೇನೋ ಇದು ಕಡಬು, ಇದು ಮನೆ ದೇವ್ರ ನೈವೇದ್ಯ. ಅನ್ನ ಬದನೆಕಾಯಿ ಪಲ್ಯ, ಮೊಸರು. ಚೆಂದಾಗಿ ಹಿಡಿತದೆ. ನೋಡಿ ಬೆಲ್ಲದ ಹಾಲು. ಇವತ್ತು ಬೆಲ್ಲದ ಹಾಲು ನಮ್ಮಲ್ಲಿ ಬಿದ್ದು. ಸೊ ನಿಮ್ಮೆಲ್ಲರೂ ಕೂಡ ಅಮ್ಮ ಮಾಡಿದ ಕಡುಬು ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ. ನೋಡ್ರದ ನಮ್ಮಮ್ಮ ಗಿಡಕ್ಕೆ ಗೊಬ್ಬರ ಹಾಕತ್ತಾರ. ಕೊತ್ತಂಬರಿ ಇದೆ ಒಂದಿಲ್ರಿ ಕಟ್ ಮಾಡಿ ಹಾಕಿದಾರಲ್ಲ. ಕೊತ್ತಂಬರಿದೆಲ್ಲ ಸೌಸಿ ಮಾಡಿ ಹಾಕಿದ್ದೇನೆ. ಅದಕ್ಕೆ ಇದ್ರ ಮ್ಯಾಲೆ ಮಾಡಾಕತ್ತಾರ. ಗುಲಾಬಿ ಕಂಟಿ ಸ್ವಲ್ಪ ಮಳೆಗೆಲ್ಲ ಬಾದಾಗ ನ್ಯಾಚುರಲ್ ಗೊಬ್ಬರ. ಮೇಲೆ ನೋಡಿ ಸ್ವಲ್ಪ ಮಣ್ಣು ಹಾಕ್ತಾಯಿದ್ದಾರೆ. ಊಟ ಎಲ್ಲ ಆದಮೇಲೆ ನೋಡಿ ಈ ಕೆಲಸ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ನಾಗ ಚತುರ್ಥಿ ಆಚರಣೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹೇಗೆ ಅನ್ನಿಸ್ತು ಅಂತ ತಿಳಿಸಿ.